ಹಲೋ ನಮಸ್ಕಾರ, ವೆರಿ ಗುಡ್ ಆಫ್ಟರ್ನೂನ್. ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ಕನ್ನಡ. ನಾನು ಶರತ್ ಹುಣಸೂರು. ಸಾಕಷ್ಟು ಸುದ್ದಿಗಳಿದ್ದಾವೆ, ಅದೆಲ್ಲವನ್ನೂ ಕೂಡ ನಿಮ್ಮ ಮುಂದೆ ಒಂದೊಂದಾಗೆ ಇಡ್ತಾ ಹೋಗ್ತೀನಿ. ಅದರಲ್ಲೂ ಪ್ರಮುಖವಾಗಿ ಮೈಸೂರಿನ ದಸರಾ ಹಬ್ಬಕ್ಕೆ ಕಂಬಳ ಆಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತ ಜಟಾಪಟಿಗಳು ಈಗಲೂ ಕೂಡ ಮುಂದುವರಿತಾ ಇದೆ. ಇದರ ಜೊತೆಗೆ ಈಗ ಆಲ್ರೆಡಿ ಮೈಸೂರಿನ ಹೊರವಲಯದಲ್ಲಿ ಕಂಬಳದ ಟ್ರ್ಯಾಕ್ ಕೂಡ ನಿರ್ಮಾಣ ಮಾಡೋದಕ್ಕೆ ತಯಾರಿಗಳು ಈಗ ಆಲ್ರೆಡಿ ಶುರುವಾಗಿದೆ. ನೂರಾರು ಮರಗಳನ್ನು ಕಡಿದು ಅಲ್ಲಿ ಟ್ರ್ಯಾಕ್ ಅನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಹೇಳಿ ಇದೇ 18ನೇ ತಾರೀಕು ಪರಿಸರ ಪ್ರೇಮಿಗಳು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆ ಸುದ್ದಿಯ ಜೊತೆಗೆ ದರ್ಶನ್ ಕೇಸ್ ವಿಚಾರದಲ್ಲಿ ಸಾಕ್ಷಿಗಳನ್ನ ಬೆದರಿಕೆ ಹಾಕುವ ಪ್ರಯತ್ನ ಆಯ್ತಲ್ಲ, ಆ ಕೇಸ್ ಸಂಬಂಧಪಟ್ಟಂತ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಾಕ್ಷಿಗಳ ಬೆದರಿಕೆ ಕೇಸ್ನಲ್ಲಿ ಈಗ ಆಲ್ರೆಡಿ ಇಬ್ರು ಅರೆಸ್ಟ್ ಆಗಿದ್ದಾರೋ ಅವರ ಬೆನ್ನ ಹಿಂದೆ ದೊಡ್ಡವರಿದ್ದಾರೆ ಅನ್ನುವಂತಹ ಅನುಮಾನದ ಮೇರೆಗೆ ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ. ಹಾಗಾದ್ರೆ ತನಿಖೆ ವೇಳೆ ಇಬ್ಬರು ಪ್ರಭಾವಿ ವ್ಯಕ್ತಿಗಳ ಹೆಸರು ಬಯಲಿಗೆ ಬರುತ್ತಲ್ಲ, ಆ ಪ್ರಭಾವಿ ವ್ಯಕ್ತಿಗಳು ಯಾರು, ಅವ್ರು ಏನೇನು ಮಾಡ್ಕೊಂಡಿದ್ರು ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ. ಇದಷ್ಟೇ ಅಲ್ಲದೆ ಮತ್ತೊಂದಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ. ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 2ನೇ ಪಟ್ಟಿಯನ್ನು ರಿಲೀಸ್ ಮಾಡಬೇಕು. ಹಾಗಾಗಿ ಇನ್ನೊಂದು 2-3 ದಿನದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿ ಪ್ರಯಾಣವನ್ನ ಮಾಡ್ತಾರೆ ಅನ್ನೋ ಸುದ್ದಿ. ಹಾಗಾದ್ರೆ ಈ 2ನೇ ಪಟ್ಟಿಯಲ್ಲಿ ಈ ಹಿಂದೆ ಇದ್ದಂತಹ ಆಕಾಂಕ್ಷಿಗಳ ಹೆಸರು ಇರುತ್ತಾ ಅಥವಾ ಇರೋದಿಲ್ವಾ? ನಾನಾ ರೀತಿಯ ಟೆನ್ಷನ್ ಇದೆ, ಅದೆಲ್ಲವನ್ನು ಹೇಳ್ತೀನಿ. ಮೊದಲಿಗೆ ದರ್ಶನ್ ಫ್ಯಾನ್ಸ್ ಕೇಸ್ ವಿಚಾರಕ್ಕೆ ಬರೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಾಕ್ಷಿಗಳಿಗೆ ಬೆದರಿಕೆ ಕೇಸ್ ವಿಚಾರ ಸಂಬಂಧ ತನಿಖೆ ವೇಳೆ ಇಬ್ಬರು ಪ್ರಭಾವಿ ವ್ಯಕ್ತಿಗಳ ಹೆಸರು ಬಯಲಿಗೆ ಬಂದಿದೆ ಅನ್ನೋದು ಹೇಳ್ತಾ ಇದ್ದೆ. ದರ್ಶನ್ ಫ್ಯಾನ್ಸ್ ಹಿಂದೆ ಒಬ್ಬ ಬಾರ್ ಮಾಲೀಕ ಮತ್ತು ಆತನ ಸ್ನೇಹಿತನಿದ್ದಾನ. ಪುನೀತ್, ವೇಣು, ಸುಹಾಸ್ ಇವ್ರು 3 ಜನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿಯ ಜೊತೆಗೆ ಈ ಪುನೀತ್ ಸಂಪರ್ಕವನ್ನು ಇಟ್ಕೊಂಡಿದ್ದಂತೆ. ಪುನೀತ್ ಅರೆಸ್ಟ್ ಆಗ್ತಾ ಇದ್ದಂತೆ ಈ ಗೌರವ್ ಮತ್ತು ಕಿರಣ್ ಇಬ್ರು ಎಸ್ಕೇಪ್ ಆದ್ರು. ಈ ಗೌರವ್ ಮತ್ತು ಕಿರಣ್ ಯಾರು ಅಂತಂದ್ರೆ ಇವರಿಬ್ರು ಇಬ್ಬರು ಪ್ರಭಾವಿ ವ್ಯಕ್ತಿಗಳ ಸಂಪರ್ಕದಲ್ಲಿದ್ದವರು. ಅದರಲ್ಲಿ ಒಬ್ಬ ಬಾರ್ ಮಾಲೀಕ ಮತ್ತು ಆತನ ಫ್ರೆಂಡು ಅಂತ ಹುಡುಕಾಡ್ತಾ ಇದ್ದಾರೆ ಈಗ ಅವರಿಬ್ರು. ಆ ಪ್ರಭಾವಿ ವ್ಯಕ್ತಿಗಳ ಹೆಸರು ಜೊತೆಗೆ ಅವರನ್ನು ಅರೆಸ್ಟ್ ಮಾಡಿ ಇದರ ಹಿಂದೆ ಏನೇನು ಕೈವಾಡ ಇತ್ತು, ಏನು ಷಡ್ಯಂತ್ರ ಇತ್ತು ಅದನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸದ್ಯ ಈಗ ಅರೆಸ್ಟ್ ಆಗಿರೋರು 3 ಜನ. ಡಿ ಕಂಪನಿಯ ಅಡ್ಮಿನ್ ಪುನೀತ್, ವೇಣು ಮತ್ತು ಸುಹಾಸ್, 3 ಜನನ ಫೋಟೋ ಗಮನಿಸ್ತಾ ಇದ್ದೀರಿ. 3 ಜನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಇವರ 3 ಜನರಿಗೆ ಸಹಾಯ ಮಾಡಿದ್ರು ಅಥವಾ ಕೈ ಜೋಡಿಸಿದ್ದು ಅಂತಂತಂದರೆ ಈ ಗೌರವ್ ಶೆಟ್ಟಿ ಮತ್ತು ಕಿರಣ್ ಅಂತೆ. ಯಾಕೆಂದರೆ ಈ ಪುನೀತ್ ಇದ್ದಾನಲ್ಲ, ಆ ಡಿ ಕಂಪನಿಯ ಅಡ್ಮಿನ್, ಪೇಜ್ ಅಡ್ಮಿನ್, ಆತ ಈ ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಜೊತೆ ಸಂಪರ್ಕದಲ್ಲಿದ್ದರಂತೆ. ಸಂಪರ್ಕದಲ್ಲಿದ್ದರು ಅನ್ನೋದು ಅಷ್ಟೇ ಅಲ್ಲ, ಈ ಬೆದರಿಸುವ ಕೇಸ್ ವಿಚಾರ ಸಂಬಂಧಪಟ್ಟಂತೆ ಅವರ ಇನ್ವಾಲ್ವ್ಮೆಂಟ್ ಕೂಡ ಇದೆ ಅನ್ನೋ ಮಾಹಿತಿ ಇದೆ. ಮೊಬೈಲ್ ಕಾಲ್ ಡೀಟೇಲ್ಸ್ ರೆಕಾರ್ಡನ್ನು CDR ತೆಗೆಸಿದಂಥ ಸಂದರ್ಭದಲ್ಲಿ ಇದೆಲ್ಲವೂ ಗೊತ್ತಾಯಿತು. ಒಂದಷ್ಟು ಸೀಕ್ರೆಟ್ ಬಿಚ್ಚಿಟ್ಟಿದ್ದಾನಂತೆ ಪುನೀತ್. ಹಾಗಾಗಿ ಆ ಕ್ರಾಸ್ ವೆರಿಫಿಕೇಶನ್ ಮಾಡಬೇಕು ಅಂದರೆ ಈ ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಇವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಬೇಕಾಗುತ್ತೆ. ಬಟ್ ಸಿಕ್ಕಿಲ್ಲ, ಎಸ್ಕೇಪ್ ಆಗಿದ್ದಾರೆ, ಹುಡುಕಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಅಜಯ್ ಫೋನ್ ಸಂಪರ್ಕದಲ್ಲಿ. ಅಜಯ್, ಈಗ ಪುನೀತ್ CDR ತೆಗೆಸಿದಂಥ ಸಂದರ್ಭದಲ್ಲಿ ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಅನ್ನುವ ಇಬ್ಬರು ಹೆಸರು ಹೊರಗೆ ಬಂದಿದೆ ಅಂತ. ಅವರಿಬ್ಬರು ಯಾರು, ಅವರಿಬ್ಬರ ಬೆನ್ನ ಹಿಂದೆ ಇದ್ದವ್ರು ಯಾರು, ಷಡ್ಯಂತ್ರ ಏನು ಓವರಾಲ್ ಆಗಿ ಏನಾದರೂ ಗೊತ್ತಾಗಿದೆಯಾ ಅಂತ? ಖಂಡಿತ. ಅಂದ್ರೆ ಇಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಒಂದು ಕೊಲೆಯ ಪ್ರಕರಣದಲ್ಲಿ 49ನೇ ಸಾಕ್ಷಿ ಆಗಿದ್ದಂತ ಸಂದೀಪ್ಗೆ ಬೆದರಿಕೆ ಹಾಕಿದಂತ ಪ್ರಕರಣದಲ್ಲಿ ಈಗಾಗಲೇ 3 ಜನ ಆರೋಪಿಗಳನ್ನ ಬಂಧಿಸಿ ಒಂದ್ ಕಡೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ಇಲ್ಲಿ ಆರೋಪಿಗಳು ಯಾವಾಗ ಅರೆಸ್ಟ್ ಆಗ್ತಾರೋ ಈ ಪುನೀತ್ ಆಗಿರ್ಬೋದು, ವೇಣು ಆಗಿರ್ಬೋದು, ಸುಹಾಸ್, ಈ ಪುನೀತ್ ಏನಿದಾನೆ ಆತ ಡಿ ಫ್ಯಾನ್ ಒಂದು ಪೇಜ್ ಇದೆ, ಅದ್ರದ್ದು ಮಾಲೀಕ, ಅದನ್ನ ಸಂಪೂರ್ಣವಾಗಿ ಆತನೇ ಮೇಂಟೈನ್ ಅನ್ನ ಮಾಡ್ತಾ ಇರ್ತಾನೆ. ಇನ್ನ ಉಳಿದಂತೆ ತುಮಕೂರಿನ ದರ್ಶನ್ ಸಂಘದ ಸದಸ್ಯರುಗಳು, ಸದ್ಯಕ್ಕೆ ಅಧ್ಯಕ್ಷರು ಕೂಡ ಅಂತ ಹೇಳಲಾಗ್ತಾ ಇದೆ, ವೇಣು ಮತ್ತೆ ಸುಹಾಸ್ ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿತ್ತು. ನಂತರ ಅವರ ಮೊಬೈಲ್ ಅನ್ನ FSL ಗೆ ಕಳಿಸಿದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಯಾಕಂದ್ರೆ ಇಲ್ಲಿ 49ನೇ ಸಾಕ್ಷಿ ಆಗಿದ್ದಂತ ಸಂದೀಪ್ ಕೊಟ್ಟಂತ ಹೇಳಿಕೆಯನ್ನ ನೋಡೋದಾದ್ರೆ ಆತ ಬಾರ್ನಲ್ಲಿ ಕೆಲಸ ಮಾಡ್ತಿರ್ತಾನೆ. ನಂತರವಾಗಿ ಅವರು ಈ ಇಬ್ರು ಕೂಡ ಕರೆಯನ್ನ ಮಾಡಿ ಪುನೀತ್ ಆಗಿರ್ಬೋದು, ಸುಹಾಸ್ ಆಗಿರ್ಬೋದು, ಜೊತೆಗೆ ವೇಣು 3 ಜನರು ಕೂಡ ಕಾರಲ್ಲಿ ಹೋಗುವಂತ ಸಂದರ್ಭದಲ್ಲಿ ಆತನ ಕಿಡ್ನಾಪ್ ಮಾಡ್ಕೊಂಡು ಸಿಟಿಯ ತುಂಬಾ ಸುತ್ತಾಡಿಸ್ತಾರೆ. ಅದರಲ್ಲಿ ವಾಟ್ಸ್ಆಪ್ ಕಾಲ್ ನಲ್ಲಿ ಅಡ್ವೊಕೇಟ್ ಮಾತಾಡ್ತಾರೆ ಅಂತ ಹೇಳಿ ಫೋನ್ ಅನ್ನ ಕೊಟ್ಟಿರ್ತಾರೆ. ಅಲ್ಲಿ ಒಟ್ಟು 4 ಜನ ಕನೆಕ್ಟ್ ಆಗಿರುತ್ತೆ ವಾಟ್ಸ್ಆಪ್ ಕರೆಯಲ್ಲಿ.
ಆ ನಂತರವಾಗಿ ಪೊಲೀಸರಿಗೆ ಆ 4 ಜನ ಯಾರು, ಈ ಅಡ್ವೊಕೇಟ್ ಬಿಟ್ಟು ಇನ್ನು ಉಳಿದಂತ ಆರೋಪಿಗಳು ಯಾರು ಅನ್ನೋದನ್ನ ತನಿಖೆಗೆ ಮುಂದಾಗಿದ್ರು. ಈಗ FSL ಅಲ್ಲಿ ಕೂಡ ನಿರಂತರವಾಗಿ ಈ ಗೌರವ್ ಶೆಟ್ಟಿ ಹಾಗೂ ಕಿರಣ್ ರೆಡ್ಡಿ ಇವರಿಬ್ರು ಮಧ್ಯೆ ಸಾಕಷ್ಟು ಕಾಂಟ್ಯಾಕ್ಟ್ಸ್ ಇತ್ತು ಪುನೀತ್ಗೆ. ಯಾಕಂದ್ರೆ ವಾಟ್ಸ್ಆಪ್ ಕಾಲ್ ಆಗಿರ್ಬೋದು, ನಾರ್ಮಲ್ ಕಾಲ್ ಆಗಿರ್ಬೋದು, ಹಲವು ವಿಚಾರಗಳನ್ನ ಇಲ್ಲಿ ಒಂದು ರಿಟ್ರೀವ್ ಮಾಡುವಂತ ಕೆಲಸವನ್ನ ಒಂದ್ ಕಡೆ ಪೊಲೀಸ್ನವರು ಮಾಡಿದ್ರು. ಈಗ ಗೌರವ್ ಶೆಟ್ಟಿ ಹಾಗೂ ಕಿರಣ್ ರೆಡ್ಡಿ ಅವರ ಒಂದು ಸಂಪರ್ಕ ಇತ್ತು. ಜೊತೆಗೆ ಇಲ್ಲಿ ಸಂಜಯ್ ನಗರದಲ್ಲಿ ಒಂದು ಬಾರ್ನ ಮಾಲೀಕ ಅಂತ ಹೇಳಲಾಗ್ತದೆ, ಆತನ ಆಪ್ತವಾಗಿ ಗುರುತಿಸಿಕೊಂಡಿರುವಂತ ವ್ಯಕ್ತಿ ಅಂದ್ರೆ ಇಲ್ಲಿ ಗೌರವ್ ಶೆಟ್ಟಿ. ಹೀಗಾಗಿ ಒಂದ್ ಕಡೆ ಆ ಬಾರ್ ಮಾಲೀಕ ಯಾರು ಅನ್ನೋದನ್ನ ಪತ್ತೆ ಮಾಡ್ತಾ ಇದ್ರೆ. ಯಾವಾಗ ಈ ಗೌರವ್ ಶೆಟ್ಟಿ ಹಾಗೂ ಕಿರಣ್ ರೆಡ್ಡಿ ಹೆಸರು ಬಂತು, ಈಗಾಗಲೇ ಅವರು ಕೂಡ ಅಬ್ಸ್ಟ್ಯಾಂಡ್ ಆಗಿದ್ದಾರೆ. ಯಾಕಂದ್ರೆ ಯಾವಾಗ ಈ ಒಂದು ವಿಚಾರದಲ್ಲಿ 3 ಜನ ಅರೆಸ್ಟ್ ಮಾಡಿ ಪೊಲೀಸ್ನವರು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ವಾಟ್ಸ್ಆಪ್ ಕರೆಯಲ್ಲಿ ನಾವಿದ್ವಿ ಅನ್ನೋದು ಕೂಡ ಗೊತ್ತಾಗುತ್ತೆ ಅವ್ರಿಗೆ. ಇಮಿಡಿಯೇಟ್ ಆಗಿ ನಮ್ಮನ್ನು ಅರೆಸ್ಟ್ ಮಾಡ್ಬೋದು ಅನ್ನುವಂತ ಭಯದಲ್ಲಿ ಈಗ ಪುನೀತ್ ಅರೆಸ್ಟ್ ಯಾವಾಗ ಫಸ್ಟ್ ಅರೆಸ್ಟ್ ಆಗ್ತಾರೋ ಇಬ್ರು ಕೂಡ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಇದೀಗ ಎಸ್ಕೇಪ್ ಕೂಡ ಆಗಿದ್ದಾರೆ. ಹೀಗಾಗಿ ಅವರ ಪತ್ತೆಗಾಗಿ ಪೊಲೀಸರು ಸಾಕಷ್ಟು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪುನೀತ್ನ ಮತ್ತೆ ವಶಕ್ಕೆ ಪಡೆದು ಆತನ ಮೊಬೈಲ್ ಅನ್ನ ರಿಟ್ರೀವ್ ಮಾಡಾದ್ಮೇಲೆ ಕೆಲವೊಂದಷ್ಟು ಡೇಟಾಗಳು ಸಿಕ್ಕಿತ್ತು. ಅದರ ಆಧಾರದ ಮೇಲೆ ಈಗ ಕಿರಣ್ ರೆಡ್ಡಿನ ಮತ್ತೆ ಇನ್ನೊಬ್ಬ ಆರೋಪಿ ಏನಿದ್ದಾನೆ ಆತ ಅಬ್ಸ್ಟ್ಯಾಂಡ್ ಆಗಿರೋದ್ರಿಂದ ಅವರ ಹಿನ್ನೆಲೆಯನ್ನ ಕೆದಕುವಂತ ಕೆಲಸವನ್ನು ಕೂಡ ಒಂದ್ ಕಡೆ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಅರೆಸ್ಟ್ ಆದ್ಮೇಲೆ ಇದರ ಹಿಂದೆ ಇರುವಂತ ಮತ್ತಷ್ಟು ಜನ ಯಾರಿದ್ದಾರೆ, ಯಾವ ಪ್ರಭಾವಿಗಳು, ಯಾವ ರೀತಿಯಾಗಿ ಇಲ್ಲಿ ಸಾಕ್ಷಿಗೆ ಬೆದರಿಕೆ ಹಾಕುವಂತ ಕೆಲಸಗಳನ್ನ ಯಾರು ಮಾಡಿಸ್ತಾ ಇದ್ದಾರೆ, ಈ ಎಲ್ಲ ವಿಚಾರಗಳು ಕೂಡ ಅವರಿಬ್ಬರು ಸಿಕ್ಕ ನಂತರ ಹೊಸ ವಿಚಾರಗಳು ಕೂಡ ಬೆಳಕಿಗೆ ಬರಬೇಕಾಗಿದೆ. ಶರತ್. ಓಕೆ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗಾಗಿ. ಇದು ದರ್ಶನ್ ಫ್ಯಾನ್ಸ್ಗಳ ಬಂಧನ ಆಯ್ತಲ್ಲ, ಈ ಬಂಧನ ಆದ ನಂತರದ ಬೆಳವಣಿಗೆಗಳು ಅಂದರೆ ಅವರಿಬ್ಬರಿಗೆ ಶ್ರೀರಕ್ಷೆ ಕೊಟ್ಟವರು ಇನ್ನೊಂದು ಜನ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಬಟ್ ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಅವರ ಹೆಸರು ಬರ್ತಾ ಇದ್ದಂತೆ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಆಬ್ವಿಯಸ್ಲಿ ಅವ್ರಿಗೆ ಭಯ ಕಾಡಿದೆ.